ಶ್ರೀರಾಮ ಸಮರ್ಥ ಆಗಸ್ಟ್ 15. ವೃತ್ತಿಯ ಸಮಾಧಾನವು ಭಗವಂತನ ಕೃಪೆಯ ಲಕ್ಷಣ. ನಮ್ಮ ದೇಹವು ಪಂಚಮಹಾಭೂತಗಳಿಂದ ನಿರ್ಮಾಣವಾದದ್ದಾಗಿರುತ್ತದೆ. ಇದರಲ್ಲಿ ನಾನು ಯಾರು ಎಂಬುದನ್ನು ನೋಡಬೇಕು. ಯಾವುದು ನಾಶವಾಗುತ್ತದೋ ಅದು ಎಂದೂ ನಾನು ಆಗಲಾರದು. ಅಂದರೆ ಪಂಚಮಹಾಭೂತಗಳು ನಾನು ಅಲ್ಲ ಎಂದು ನಿಶ್ಚಿತವಾಯಿತು. ಯಾವುದು ಶಾಶ್ವತವಾಗಿರುತ್ತದೋ ಅದೇ ಸಚ್ಚಿದಾನಂದವಾಗಿರುತ್ತದೆ. ನಾನು ಭಗವತ್ ಸ್ವರೂಪನಾಗಬೇಕು ಎಂಬುದು ಪ್ರತಿಯೊಬ್ಬ ಮನುಷ್ಯನ ಸುಪ್ತ ಅಥವಾ ಪ್ರಗಟ ಇಚ್ಛೆಯಾಗಿರುತ್ತದೆ. ಅಂದ ಮೇಲೆ ಆ ಸ್ವರೂಪದ ಸ್ವಲ್ಪಾದರೂ ಅಂಶ ನಾನು ಆಗಿರದಿದ್ದರೆ ನನಗೆ ಹಾಗೆ ಅನಿಸುವುದಿಲ್ಲ. ಭಗವಂತನ ಸ್ವರೂಪವು ಆನಂದಮಯವಾಗಿರುತ್ತದೆ ಹಾಗೂ ನಾವೆಲ್ಲರೂ ಆನಂದದಲ್ಲಿರಬೇಕು ಅನ್ನುತ್ತೇವೆ. ನಾನು ಈ ಆನಂದದಿಂದ ದೂರವಾದಾಗ ಎಲ್ಲಿಯೋ ತಪ್ಪುತ್ತಿರುವೆನೆಂದು ತಿಳಿಯಬೇಕು. ಅಪೂರ್ಣ ಸೃಷ್ಟಿಯನ್ನು ಪೂರ್ಣ ಮಾಡುವುದಕ್ಕಾಗಿಯೇ ಭಗವಂತನು ತನ್ನ ಅಂಶ ರೂಪದಿಂದ ಮನುಷ್ಯನನ್ನು ನಿರ್ಮಾಣ ಮಾಡಿರುತ್ತಾನೆ. ನಮ್ಮ ಆನಂದದಲ್ಲಿ ವ್ಯತ್ಯಯವನ್ನು ತರುವ ವಿಷಯಗಳನ್ನು ನಾವು ತಿಳಿದುಕೊಂಡರೆ ಆನಂದದಲ್ಲಿ ಬಾಧೆಯುಂಟಾಗುವುದಿಲ್ಲ. ಈ ದಾರಿಯಿಂದ ಹೋದರೆ ಕಳ್ಳರು ಇರುತ್ತಾರೆಂದು ತಿಳಿದರೆ ನಾವು ಆ ಸಿದ್ಧತೆಯಿಂದಲೇ ಹೋಗುತ್ತೇವೆ. ಯಾರು ಭಕ್ತರಾಗಿರುತ್ತಾರೋ ಅವರಿಗೆ ವಿಘ್ನಗಳು ಬರುವುದಿಲ್ಲ. ಭಗವಂತನವರಾಗಿ ಯಾವುದೇ ಕಾರ್ಯ ಮಾಡಿದರೂ ಕಷ್ಟವಾಗುವುದಿಲ್ಲ. ಆನಂದದ ಸಂಗ್ರಹವು ನಿಶ್ಚಿತವಾಗಿ ಎಲ್ಲಿ ಇರುತ್ತದೆ ಎಂದರೆ ಅದು ಕೇವಲ ಭಗವಂತನಲ್ಲಿ ಇರುತ್ತದೆ. ನಾಟಕದಲ್ಲಿ ರಾಜನ ಪಾತ್ರ ಮಾಡುವ ಮನುಷ್ಯನು ನಾನು ನಿಜವಾಗಿಯೂ ಭಿಕಾರಿಯೇ ಇರುತ್ತೇನೆಂದು ತಿಳಿದುಕೊಂಡೇ ಪಾತ್ರ ಮಾಡುತ್ತಾನೆ. ಅದರಂತೆ ನಾವು ನಮ್ಮ ನಿಜವಾದ ಸ್ವರೂಪವನ್ನು ತಿಳಿದುಕೊಂಡು ಪ್ರಪಂಚ ಮಾಡಬೇಕು. ನಾವು ಅಶಾಶ್ವತ ವಸ್ತುವಿನ ಮೇಲೆ ಪ್ರೇಮ ಮಾಡುತ್ತೇವೆ, ಅಲ್ಲದೆ ಚಿಕ್ಕ ಪುಟ್ಟ ವಿಷಯಗಳಲ್ಲಿಯೂ ಅಭಿಮಾನ ಹೊಂದುತ್ತೇವೆ. ನಾವು ಇಲ್ಲೇ ತಪ್ಪುತ್ತೇವೆ. ನಾವು ಏನು ಇರುವುದಿಲ್ಲವೋ ಅದು ಆಗುವುದರಲ್ಲಿಯೇ ಸುಖವಿದೆಯೆಂದು ನಮಗೆ ಅನಿಸುತ್ತದೆ. ಕಾಮಧೇನುವಿನ ಹತ್ತಿರ ನಾವು ವಿಷಯವನ್ನು ಬೇಡುತ್ತೇವೆ ಹಾಗೂ ಅದರಿಂದ ದುಃಖವಾಯಿತೆಂದು ಅಳುತ್ತ ಕೂಡುತ್ತೇವೆ. ಇದಕ್ಕೇನು ಮಾಡಬೇಕು? ಪರಮಾರ್ಥದಲ್ಲಿ ತಿಳುವಳಿಕೆ ಇದ್ದವನೇ ನಿಜವಾದ ತಿಳುವಳಿಕೆಯುಳ್ಳವನಾಗಿರುತ್ತಾನೆ. ಪರಮಾರ್ಥವೆಂದರೆ ಭೋಳೆತನವೆಂದು ಹೀಗಾದೀತು. ಪರಮಾರ್ಥದಲ್ಲಿ ಅನೇಕ ಬುದ್ಧಿವಂತ ವಿದ್ವಾಂಸ ಜನರನ್ನು ಯಾವ ಆತ್ಮನ ಕಡೆಗೆ ಅಂದರೆ ತನ್ನ ಕಡೆಗೆ ತಿರುಗಿಸುವುದಿರುತ್ತದೋ ಅಲ್ಲಿ ಭೋಳೆತನಕ್ಕೆ ಅವಕಾಶವೇ ಇರುವುದಿಲ್ಲ. ವಿದ್ವಾಂಸರು ವೇದಾಂತವನ್ನು ಅತ್ಯಂತ ಕಠಿಣ ಮಾಡಿ ಜಗತ್ತಿಗೆ ಭ್ರಮೆಯನ್ನುಂಟು ಮಾಡುತ್ತಾರೆ. ಆದ್ದರಿಂದ ಸಾಮಾನ್ಯ ಜನರಿಗೆ ಈ ವೇದಾಂತವು ನಮಗಾಗಿ ಇರುವುದಿಲ್ಲವೆಂದು ಅನಿಸುತ್ತದೆ. ಆದರೆ ಇದು ತಪ್ಪಾಗಿರುತ್ತದೆ. ವೇದಾಂತವು ಎಲ್ಲರಿಗಾಗಿ, ಮನುಷ್ಯ ಮಾತ್ರರಿಗಾಗಿ ಇರುತ್ತದೆ. ವೇದಾಂತದ ಹೊರತು ಮನುಷ್ಯನಿಗೆ ಬದುಕಲಿಕ್ಕೇ ಬರುವುದಿಲ್ಲ. ಮನೆಯ ಮಾಳಿಗೆಯ ಕೆಳಗೆ ಅನೇಕ ಚಿಕ್ಕ ಚಿಕ್ಕ ಕೋಣೆಗಳಿರುವಂತೆ ವೇದಾಂತದಲ್ಲಿಯೇ ಉಳಿದೆಲ್ಲ ಶಾಸ್ತ್ರಗಳು ಬರುತ್ತವೆ. ಶಾಸ್ತ್ರದ ಮಾರ್ಗಗಳು ವೃತ್ತಿಗಳನ್ನು ದಾರಿ ತಪ್ಪಿಸದಿರಲಿಕ್ಕೆ ಇರುತ್ತವೆ. ಅವು ವೃತ್ತಿಗಳನ್ನು ಅಲುಗಾಡಗೊಡುವುದಿಲ್ಲ. ಅದರಲ್ಲಿ ನಾಮದ ಸಂಬಂಧ ಬಂದಿತೆಂದರೆ ಭಗವಂತನವರೆಗೂ ಸರಪಳಿ ಜೋಡಿಸಿದಂತಾಗುತ್ತದೆ. ನಾವು ವ್ಯವಹಾರಕ್ಕಾಗಿ ಹುಟ್ಟಿ ಬಂದಿರದೆ ಭಗವಂತನಿಗಾಗಿ ಬಂದಿರುತ್ತೇವೆ. ಆದ್ದರಿಂದ ನಾವು ಇಂಥದೊಂದು ವಸ್ತು ಇಲ್ಲವೆಂದು ಕಷ್ಟಕ್ಕೀಡಾಗುವುದಕ್ಕಿಂತಲೂ ಬೇರೊಂದು ವಸ್ತು ಇರುತ್ತದೆಂದು ಸಮಾಧಾನದಲ್ಲಿರಬೇಕು. ಸಮಾಧಾನವು ಕೇವಲ ಭಗವಂತನ ಹತ್ತಿರವೇ ಪ್ರಾಪ್ತವಾಗುತ್ತದೆ ಹಾಗೂ ಅದರ ಪ್ರಾಪ್ತಿಗೆ ಬೇರೇನು ಅಡ್ಡ ಬರಲು ಶಕ್ಯವಿಲ್ಲ. ಇಂದಿನ ಮುಖ್ಯ ವಿಚಾರ: ವೃತ್ತಿಯ ಸಮಾಧಾನವು ಭಗವತ್ಕೃಪೆಯ ಲಕ್ಷಣವಾಗಿರುತ್ತದೆ ಹಾಗೂ ಅದಕ್ಕಾಗಿ ಭಗವಂತನ ನಿರಂತರ ಅನುಸಂಧಾನ ಬಿಡುವುದು ಅವಶ್ಯವಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.